ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ರಿಲೇಶನ್ಶಿಪ್ ಮುಂದುವರಿಯುವುದೇ ಹಾಗೆ ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಕೆಲವು ಕಾರ್ಡ್ಸ್ ನೋಡೋಣ. ದಿ ಫ್ಯೂಚರ್ ಆಫ್ ಯುವರ್ ರಿಲೇಶನ್ಶಿಪ್, ಕಮ್ಯುನಿಟಿ ಬರ್ತಾ ಇದೆ, ಕೇಯಾಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್, ಮತ್ತೊಂದು ಅನ್ಫಿನಿಶ್ಡ್ ಸಿಂಫನಿ, ಇಲ್ಲೊಂದು ಮೆಂಡಿಂಗ್, ಬಾಟಮ್ನಲ್ಲಿ ಏನಿದೆ ಸೋಲ್ಮೇಟ್ಸ್ ಅನ್ನೋದು ಬರ್ತಾ ಇದೆ. ನೀವಿಬ್ರು ಸೋಲ್ಮೇಟ್ ಆಗಿದ್ದೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ. ಕೆಲವರು ಇಲ್ಲಿ ಮದುವೆ ಆಗಿರೋರು ಇದ್ದೀರಾ, ಅಥವಾ ಮುಂದೆ ಮದುವೆ ಮಾಡ್ಕೋಬೇಕು ಆ ಒಂದು ಸೀರಿಯಸ್ ಡಿಸಿಷನ್ ತಗೊಂಡಿದ್ದೀರಾ ನೀವು. ಆದರೆ ಇಲ್ಲಿ ಕಾನ್ಫ್ಲಿಕ್ಟ್ಸ್ ಇದೆ, ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಜಗಳಗಳಿದೆ. ಅದರಿಂದ ಇಬ್ರು ದೂರ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಅನ್ಫಿನಿಶ್ಡ್ ಸಿಂಫನಿ ಅಂದರೆ ನಿಮ್ಮ ರಿಲೇಶನ್ಶಿಪ್ ಮಧ್ಯದಲ್ಲೇ ಕಟ್ಟಾಗಿದೆ ಅನ್ನೋದು ಬರ್ತಾ ಇದೆ. ಹಾಡು ಪೂರ್ತಿಯಾಗಿ ಮುಗ್ದಿಲ್ಲ, ಅರ್ಧಕ್ಕೆ ನಿಂತು ಹೋಗಿದೆ ಅನ್ನೋದಿದೆ. ಆದರೆ ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಇಬ್ರಿಗೂ ಅಟ್ಯಾಚ್ಮೆಂಟ್ ಇದೆ, ಸಾಕಷ್ಟು ಬ್ಲಾಕೇಜಸ್ ಇದೆ. ಅದರಿಂದ ಇಬ್ರು ಆಗಾಗ ಡಿಸ್ಕನೆಕ್ಟ್ ಆಗ್ತಾ ಇರ್ತೀರಾ. ಆದರೆ ಹೇಗೋ ಏನೋ ಮತ್ತೆ ಕನೆಕ್ಟ್ ಆಗ್ತೀರಾ. ಆದರೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇಬ್ರಲ್ಲೂ ಅನ್ನೋದಿದೆ. ಜೀವನದ ಬಗ್ಗೆ ನಿರ್ಧಾರಗಳನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ. ಇಲ್ಲಿ ಯಾರೋ ಒಬ್ರು ಹಿಂದೆ ಸರಿತಾ ಇದ್ದೀರಾ ಅನ್ನೋದಿದೆ. ಅದಕ್ಕೆ ಮುಂದೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೋಣ. ಏನೋ ಡಿಸಿಷನ್ ತಗೊಂಡಿದ್ದೀರಾ. ತುಂಬ ದಿನದ ರಿಲೇಶನ್ಶಿಪ್ ಇದೆ, ಫ್ರೆಂಡ್ಶಿಪ್ ಇದೆ, ಅಟ್ಯಾಚ್ಮೆಂಟ್ ಇದೆ. ಆದರೆ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅನ್ನೋದಿದೆ. ಆಗಾಗ ಮಧ್ಯೆ ಡಿಸ್ಕನೆಕ್ಟ್ ಆಗ್ತೀರಾ. ಅದರಿಂದ ನಿಮಗೆ ಬೇಜಾರಿದೆ, ಆಗಾಗ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಆ ವ್ಯಕ್ತಿನ ಕಳ್ಕೋತೀನಿ ಅನ್ನೋ ಮನೋಭಾವನೆ ಕಾಣ್ತಾ ಇದೆ. ಇನ್ಸೆಕ್ಯೂರಿಟಿಗಿಂತ ಹೆಚ್ಚಾಗಿ ಆ ನೆನಪುಗಳು ನಿಮ್ಮನ್ನು ಕಾಡುತ್ತೆ. ಆ ಹಿಂದಿನ ನೆನಪುಗಳು ಶುರುವಿನಲ್ಲಿ ನಿಮಗೆ ಸಂತೋಷ ಕೊಡ್ತಾ ಇತ್ತು. ಆದರೆ ಈಗೀಗ ಅಲ್ಲಿ ರಿಗ್ರೆಟ್ಸ್ ಇದೆ. ಇದನ್ನು ಸರಿ ಮಾಡ್ಕೋಬೇಕು ಅನ್ನೋ ಹಠ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ. ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಆಗಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ. ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಇಲ್ಲೊಂದು ಹಾರ್ಟ್ ಶೇಪ್ ಬರ್ತಾ ಇದೆ ನೋಡಿ. ಇಬ್ಬರಲ್ಲೂ ಸೋಲ್ಮೇಟ್ ಕನೆಕ್ಷನ್ ಇದೆ. ಒಬ್ರನ್ನೊಬ್ರು ಮರೆಯಲಾರ್ದಷ್ಟು ಆತ್ಮೀಯತೆ ಬೆಳೆದಿದೆ. ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಏನೋ ಕೋಲ್ಡ್ ವಾರ್, ಡಿಸಗ್ರಿಮೆಂಟ್ಸ್ ಹಾಗನ್ನಿಸ್ತಾ ಇದೆ. ನಿಮ್ಮ ಯಾವುದೇ ಮಾತುಗಳನ್ನ ಅವ್ರು ಒಪ್ತಾ ಇಲ್ಲ ಅನ್ನಿಸ್ತಾ ಇದೆ. ಇಲ್ಲಿ ನೀವು ಅವ್ರಿಗೆ ಮನಸ್ಸು ಕೊಟ್ಟಿದ್ದೀರಾ. ಆ ಕಡೆಯಿಂದ ನಿಮಗೆ ಯಾವ ನಿಖರವಾದ ಉತ್ತರ ಸಿಗ್ತಾ ಇಲ್ಲ. ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಇಲ್ವಾ ಅನ್ನೋ ಕನ್ಫ್ಯೂಷನ್ನಲ್ಲಿದ್ದೀರಾ. ಈ ವ್ಯಕ್ತಿನ ನೀವು ಪ್ರತಿದಿನ ಭೇಟಿ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಅಕ್ಕಪಕ್ಕದ ಮನೆಯವರು ಇರಬಹುದು. ಅವ್ರ ವರ್ತನೆ ನೋಡಿದಾಗ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ನಿಸುತ್ತೆ ನಿಮಗೆ. ಡೈರೆಕ್ಟ್ ಆಗಿ ಕೇಳೋಕೆ ಸಂಕೋಚ ಅಡ್ಡ ಬರ್ತಾ ಇದೆ. ಇಲ್ಲ ಅಂದರೆ ಏನು ಮಾಡೋದು ಹಾಗೂ ಅನಿಸಿದೆ ನಿಮಗೆ. ಖಂಡಿತ ಆ ವ್ಯಕ್ತಿ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನಿಮಗೆ. ನೀವು ಅವ್ರನ್ನ ಯಾವಾಗಲೂ ಗಮನಿಸ್ತೀರಾ. ಅವ್ರು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾರೆ, ಅವರ ಚಲನವಲನಗಳ ಬಗ್ಗೆ ನಿಗಾ ಇಟ್ಟಿದ್ದೀರಾ. ಇಲ್ಲಿ ನಿಮ್ಮ ಕೆಲಸಕ್ಕಿಂತ ಹೆಚ್ಚಾಗಿ ಅವ್ರ ಮೇಲೆ ನಿಮ್ಮ ಗಮನ ಇದೆ. ಅವರನ್ನು ನೀವು ಅಟ್ರಾಕ್ಟ್ ಮಾಡೋದು ಹೇಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಮನಸ್ಸು ನೆಮ್ಮದಿ ಇಲ್ಲದ ಗೂಡಾಗಿದೆ. ದೇವ್ರನ್ನೆಲ್ಲ ಬೇಡ್ಕೊಳ್ಳೋದು ಇದೆ. ಇದನ್ನ ಹೇಗಾದರೂ ಸರಿ ಮಾಡು ದೇವ್ರೆ, ಆ ವ್ಯಕ್ತಿ ನನ್ನ ಕಡೆ ಬರೋ ಹಾಗೆ ಮಾಡು, ಹಾಗೆಲ್ಲ ನೀವು ಕೇಳೋದಿದೆ. ಈಗೀಗ ನಿಮ್ಮ ಮೇಲೆ ಅವರ ಕೇರಿಂಗ್ ಭಾವನೆ ಹೆಚ್ಚಾಗಿದೆ. ನಿಮ್ಮ ಭಾವನೆ ಅವ್ರಿಗೂ ಅರ್ಥ ಆಗ್ತಾ ಇದೆ. ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ. ಇಷ್ಟು ದಿನ ನಿಮ್ಮನ್ನ ಫ್ರೆಂಡ್ ಆಗಿ ನೋಡ್ತಾ ಇದ್ರು, ಅಥವಾ ಕಲೀಗ್ ಆಗಿ ನೋಡ್ತಾ ಇದ್ರು. ಈಗ ಹೆಚ್ಚು ನಿಮ್ಮ ಜೊತೆ ಕ್ಲೋಸ್ ಆಗೋಕ್ಕೆ ಶುರು ಮಾಡಿದರೆ. ಇಲ್ಲಿ ಸ್ಲೋ ಗ್ರೋತ್ ಇದೆ. ಇದು ನಿಧಾನವಾಗಿ ಸರಿಯಾಗಬಹುದು ಅನಿಸುತ್ತೆ. ಯಾವುದಕ್ಕೂ ಅದೃಷ್ಟ ಬೇಕು, ಅದರದೇ ಆದ ಟೈಮ್ ಬೇಕು ಅಲ್ವಾ. ನಿಮ್ಮ ಭಾವನೆಗಳು, ನೀವು ಪ್ರೀತಿಯಿಂದ ಅವ್ರನ್ನ ಕೇರ್ ಮಾಡೋದು ಅವ್ರಿಗೂ ಅರ್ಥ ಆಗ್ತಾ ಇದೆ.
ಈಗೀಗ ನಿಮ್ಮ ಮೇಲೆ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಅವ್ರಿಗೆ ನಿಮ್ಮ ಬಗ್ಗೆ ಹೆಚ್ಚು ವಿಚಾರಿಸೋದು, ಗಮನ ಕೊಡೋದು ಜಾಸ್ತಿ ಆಗಿದೆ. ಅವ್ರಿಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಬರ್ತಾ ಇದೆ. ನಿಮ್ಮ ಪ್ರೆಸೆನ್ಸ್, ನೀವು ಅವ್ರ ಜೊತೆ ಮಾತಾಡೋದು ಅವ್ರಿಗೆ ಸಂತೋಷ ಕೊಡ್ತಾ ಇದೆ. ಕೆಲಸದಲ್ಲಿ ಏನೋ ಉತ್ಸಾಹ ಇದೆ, ಆದರೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದ್ರೂ ಏನೂ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ಅನ್ನೋದು ಬರ್ತಾ ಇದೆ. ಹಾಗೆ ತನ್ನ ಪರ್ಸನಲ್ ವಿಷಯ ಏನೂ ಬಿಟ್ಕೊಡ್ತಾ ಇಲ್ಲ. ಆಸ್ ಎ ಫ್ರೆಂಡ್ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ನಿಮಗೋಸ್ಕರ ಏನೇ ಕೆಲಸ ಇರಲಿ ಟೈಮ್ ಮಾಡಿಕೊಂಡು ಕಾಯೋದಿದೆ. ಆಗಾಗ ನಿಮ್ಮನ್ನ ಭೇಟಿ ಆಗ್ತಾರೆ. ಈಗೀಗ ನಿಮ್ಮಿಬ್ಬರಲ್ಲಿ ಕ್ಲೋಸ್ನೆಸ್ ಬರೋಕ್ಕೆ ಶುರು ಆಗಿದೆ ಅನ್ನಿಸ್ತಾ ಇದೆ. ನೀವು ಅವ್ರಿಗೆ ಡೀಪ್ ಆಗಿ ಕನೆಕ್ಟ್ ಆಗಿದ್ದೀರಾ. ಅವ್ರು ಸ್ವಲ್ಪ ಪ್ರಾಕ್ಟಿಕಲ್ ಆಗಿದ್ದಾರೆ ಅನ್ನೋದಿದೆ. ನಿಮಗೆ ಈ ವಿಷಯ ಅವ್ರ ಹತ್ರ ಕೇಳೋಕೆ ಏನೋ ತಡೀತಾ ಇದೆ. ಅವರಾಗೆ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಹಾಗೆ ನೀವು ಯೋಚಿಸ್ತಾ ಇದ್ದೀರಾ. ಇದೇ ವಿಷಯಕ್ಕೆ ನೀವು ಡಿಸ್ಟರ್ಬ್ ಆಗಿದ್ದೀರಾ. ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಹಗಲು ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಯಾವಾಗಲೂ ಅವ್ರದ್ದು ಯೋಚನೆ ಆಗ್ತಾ ಇದೆ ನಿಮಗೆ. ಒಂದು ಕಡೆ ಈ ವ್ಯಕ್ತಿನ ನಾನು ಕಳ್ಕೊತೀನೇನೋ ಹಾಗೂ ಅನ್ನಿಸ್ತಾ ಇದೆ ನಿಮಗೆ. ಅವರಲ್ಲಿ ಏನೋ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ, ಏನೋ ಪಾಸಿಟಿವಿಟಿ ಇದೆ. ಅದಕ್ಕೆ ನಂಗೆ ಹೀಗೆ ಅನ್ನಿಸ್ತಾ ಇದೆ. ಹಾಗೆ ಅನ್ಕೋತೀರಾ. ಈಗೀಗ ನಿಮಗೆ ಅವರನ್ನ ಭೇಟಿ ಮಾಡಬೇಕು, ಅವರನ್ನ ಮಾತಾಡಿಸ್ಬೇಕು ಅನ್ನೋ ಆಸೆ ಹೆಚ್ಚಾಗ್ತಾ ಇದೆ. ಆದಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು, ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅನ್ನೋದು ಇದೆ. ಇಮೋಷನಲಿ ಆ ವ್ಯಕ್ತಿಗೆ ನೀವು ಕನೆಕ್ಟ್ ಆಗಿದ್ದೀರಾ. ಇದು ಮುಂದುವರಿಯುತ್ತಾ? ಇಲ್ಲೊಂದು ಸಕ್ಸಸ್ ಇದೆಯಾ? ಹಾಗೆ ಕೇಳೋಣ ಏಂಜಲ್ಸ್ನ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ನಿಮ್ಮ ರಿಲೇಶನ್ಶಿಪ್ ಮುಂದುವರಿಯುತ್ತಾ? ನಿಮ್ಮ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕೊನೆಗೊಳ್ಳುತ್ತಾ? ಇನ್ ದಿ ನಿಯರ್ ಫ್ಯೂಚರ್ ಪೀಸ್ಫುಲ್ ರೆಸೊಲ್ಯೂಷನ್ ಅನ್ನೋದು ಬರ್ತಾ ಇದೆ. ಬಿ ಅಸರ್ಟಿವ್. ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ. ಮುಂದೆ ಈ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕೊನೆಗೊಳ್ಳುತ್ತೆ ಅನ್ನೋದು ಬರ್ತಾ ಇದೆ. ಅ ಪೀಸ್ಫುಲ್ ರೆಸೊಲ್ಯೂಷನ್. ಮುಂದೆ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ. ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳೆಲ್ಲ ಸಾಲ್ವ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಅದರಿಂದ ಬಿ ಅಸರ್ಟಿವ್ ಅನ್ನೋ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಇದೆ. ಶಾಂತವಾಗಿರಿ, ಮೆಡಿಟೇಷನ್ ಮಾಡಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.